ಅವರು ಮಾನ್ಯ ನ್ಯಾಯಾಲಯ ಒಪ್ಪುವಂಥ ಜಾಮೀನನ್ನು ನೀಡಿದರು ಮತ್ತು ಮಾನ್ಯ ನ್ಯಾಯಾಲಯ ವಿಧಿಸಿದಂಥ ಎಲ್ಲ ಷರತ್ತುಗಳನ್ನು ಪಾಲಿಸಲಿಕ್ಕೆ ಬದ್ಧ ಇದ್ದೇವೆ ಅಂತ ತಿಳ್ಕೊಂಡು ಸ್ವಾಮೀಜಿಯವರು ಮತ್ತು ಜಾಮೀನುದಾರರು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಭರವಸೆಯನ್ನು ನೀಡಿ ಆ ಜಾಮೀನು ಪತ್ರಕ್ಕೆ ಸಹಿ ಮಾಡಿದ್ದಾರೆ. ಅವರ ಒಂದು ಜಾಮೀನಿನ ಎಲ್ಲ ಪ್ರಕ್ರಿಯೆಗಳು ಇಲ್ಲಿ ಮುಗಿದವು. ಮುಂದಿನ ದಿನಾಂಕ ಆಗಸ್ಟ್ 20ಕ್ಕಿದೆ. ಆ ದಿವಸ ಸ್ವಾಮೀಜಿಯವರು ಹಾಜರಾಗ್ತಾರೆ ಮತ್ತು ಇನ್ನೊಬ್ಬ 2ನೇ ಆರೋಪಿ ಕೂಡ ನೋಟಿಸ್ ಆಗಿದೆ, ಸಮನ್ಸ್ ಆಗಿದೆ. 2ನೇ ಆರೋಪಿ ಕೂಡ ಆ ದಿವಸ ಹಾಜರಾಗಿ ಆತ ಜಾಮೀನು ತಗೊಳ್ತಾನೆ. ಕಂಡೀಷನ್ಸ್ ಅಂದರೆ 1 ಲಕ್ಷ ರೂಪಾಯಿ ಜಾಮೀನು, ಭದ್ರತೆಗಾಗಿ ಬಾಂಡ್ ಬರ್ಕೊಡ್ಬೇಕು, ಪ್ರತಿ ಮುದ್ದತಿಗೆ ನ್ಯಾಯಾಲಯಕ್ಕೆ ಹಾಜರಾಗಬೇಕು, ಸಾಕ್ಷಿದಾರಿಗೆ ಯಾವುದೇ ರೀತಿಯ ಬೆದರಿಕೆಯನ್ನು ಹಾಕಬಾರ್ದು, ಈ ಪ್ರಕರಣ ತ್ವರಿತವಾಗಿ ಇತ್ಯರ್ಥವಾಗಲಿಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಆ ಕಂಡೀಷನ್ ಹಾಕಿದ್ದಾರೆ. ಆ ಕಂಡೀಷನ್ ಅದೇನಿಲ್ಲ, ಆ ಥರ ಏನಿಲ್ಲ. ಆಗಸ್ಟ್ 20ಕ್ಕೆ ಮುಂದಿನ ದಿನಾಂಕ ಆಗಸ್ಟ್ 20ಕ್ಕೆ ನಿಗದಿಯಾಗಿದೆ. ಆ ದಿವಸ ಇನ್ನೊಬ್ಬ ಆರೋಪಿ 2ನೇ ಆರೋಪಿ ಇದ್ದಾರೆ, ಅವ್ರನ್ನೂ ಕೂಡ ಇದರಲ್ಲಿ ಸೇರಿಸಿದ್ದಾರೆ, ಅಶೋಕ್ ಅಂತ ಹೇಳಿ. ಅವರಿಗೆ ಆ ದಿವಸ ಹಾಜರಾಗಿ ಜಾಮೀನು ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಟ್ರಯಲ್ ಸ್ಟಾರ್ಟ್ ಆಗಿದೆ ಆ ನಂತರ 2ನೇ ಆರೋಪಿ ಮೊದಲು ಅವನಿಗೆ ಜಾಮೀನು ಆಗಬೇಕಲ್ಲ, ಅದಾದ ನಂತರ ಮುಂದೆ ವಿಚಾರಣೆ ಪ್ರಾರಂಭ ಆಗ್ತದೆ. ಇವತ್ತು ಒಬ್ಬರದೇ ಜಾಮೀನು ಆಗಿದೆ. ವಚನಾನಂದ ಸ್ವಾಮಿಗಳು 1ನೇ ಆರೋಪಿ, ಅವ್ರದ್ದು ಮಾತ್ರ ಜಾಮೀನು ಎಲ್ಲ ಪ್ರಕ್ರಿಯೆಗಳು ಇವತ್ತು ಮುಗಿದ್ವು. 2ನೇ ಆರೋಪಿ 20ಕ್ಕೆ ಆಗ್ತಾಯಿದೆ, ಆಗಸ್ಟ್ 20ಕ್ಕೆ.